ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಮಾನ್ಯ ಶ್ರೀನಾಥ್ ಅವರೇ, ಹೊಸದಾಗಿ ಅಧಿಕಾರ ಸ್ವೀಕಾರ ಮಾಡಿರ್ತಕ್ಕಂಥ ಮಾನ್ಯ ಮಂಜುನಾಥ ರೇವಣಕರ್ ಅವರೇ, ಮುರಳೀಮೋಹನ್ ಚೂತಾರ್ ಅವರೇ, ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರೇ, ಮುಂದೆ ಸಮ್ಮಿಲಿತರಾಗಿರ್ತಕ್ಕಂಥ ಸಹೃದಯ ಬಂಧುಗಳೇ, ಸಾಮಾನ್ಯವಾಗಿ ನಾನು ಸಾರ್ವಜನಿಕವಾಗಿ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ತುಂಬ ಕಡಿಮೆ. ಇವತ್ತು ಯಾಕೋ ಸ್ನೇಹಿತರು ಒತ್ತಾಯಕ್ಕೋಸ್ಕರವಾಗಿ ಬಂದಿದ್ದೇನೆ, ಬರಬಾರ್ದು ಅಂತಲ್ಲ, ನನ್ನ ಕಾರ್ಯ ಸ್ವರೂಪ ಸ್ವಲ್ಪ ಬೇರೆ ಥರದ್ದು, ಆದರೂ ಇವತ್ತು ಬಂದಿದ್ದೇನೆ. ಸ್ವಲ್ಪ ಹೊತ್ತು ಸಾಹಿತ್ಯ ಮತ್ತು ಸಮಾಜ ಎಂಬ ವಿಷಯದ ಬಗ್ಗೆ ನನಗೆ ತಿಳಿದಿರತಕ್ಕಂಥ ಒಂದು 4 ಮಾತುಗಳನ್ನು ನಿಮ್ಮಲ್ಲಿ ನಿವೇದಿಸಿಕೊಳ್ಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ನಾನು ಸಂಸ್ಕೃತದ ಹಿನ್ನೆಲೆ ಉಳ್ಳವನಾದ್ದರಿಂದ ಸಾಹಿತ್ಯ ಎಂಬ ಶಬ್ದ ಕೂಡ ಸಂಸ್ಕೃತ ಶಬ್ದವೇ ಆದ್ದರಿಂದ ಸಾಮಾನ್ಯವಾಗಿ ನಾನು ಸಂಸ್ಕೃತ ಹಿನ್ನೆಲೆಯನ್ನು ಬಳಸಿ ಮಾತನಾಡುವುದು ಸಹಜ, ಇದರಲ್ಲಿ ತಪ್ಪಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಸಾಹಿತ್ಯ ಅಂದರೆ ಏನು, ಇದ್ರ ಬಗ್ಗೆ ನಮ್ಮ ದೇಶದಲ್ಲಿ ಅದೇ ಒಂದು ಶಾಸ್ತ್ರವಾಗಿ ಅಲಂಕಾರ ಶಾಸ್ತ್ರ ಅಂತ ಬೆಳ್ಕೊಂಡು ಬಂದಿದೆ. ಆಲಂಕಾರಿಕರು ಆ ಶಾಸ್ತ್ರದ ಬಗ್ಗೆ ದೀರ್ಘಕಾಲದಿಂದ ಚರ್ಚೆಯನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಅದು ಭರತನಿಂದ ಆರಂಭಿಸಿ ಆನಂದವರ್ಧನನ ತನಕ ಬೆಳೆದು ಮುಂದಿನ ದಿನಗಳಲ್ಲೂ ಕೂಡ ದೊಡ್ಡದಾಗಿ ಅದು ಬೆಳ್ಕೊಂಡು ಬಂದಿದೆ. ದೊಡ್ಡದೊಂದು ಜ್ಞಾನಿ ಶಾಖೆಯಾಗಿ ಅದು ಬೆಳ್ಕೊಂಡು ಬಂದಿದೆ. ವಿಸ್ತಾರವಾಗಿ ಹೇಳಲಿಕ್ಕೆ ಹೋಗೋದ್ರ ಬದಲು ಅತ್ಯಂತ ಸರಳವಾಗಿ ಸಾಹಿತ್ಯ ಅಂದರೆ ಏನು ಅಂತ ಹೇಳಬೇಕು ಅಂತ ಹೇಳಿದರೆ, ಸಂಸ್ಕೃತದ ಹಿನ್ನೆಲೆಯಿಂದ ಮತ್ತೆ ಹೇಳ್ತಾ ಇದ್ದೀನಿ. ಸಹಿತಸ್ಯ ಭಾವ ಸಾಹಿತ್ಯಂ, ಒಟ್ಟಿಗೆ ಇರತಕ್ಕಂಥದ್ದೇ ಸಾಹಿತ್ಯ. ಯಾವುದರ ಸಹಿತತ್ವ ಅಂತ ಹೇಳಿದರೆ, ಶಬ್ದ ಮತ್ತು ಅರ್ಥಗಳು ಇವೆರಡು ಒಟ್ಟಿಗೆ ಇರ್ತಕ್ಕಂಥದ್ದು. ಶಬ್ದ ಮತ್ತು ಅರ್ಥಗಳ ಸಹ ಅವಸ್ಥಿತಿ ಒಟ್ಟಿಗೆ ಇರ್ತಕ್ಕಂಥದ್ದು, ಇದೇ ವಸ್ತುತಃ ಸಾಹಿತ್ಯ ಅಂತಂದರೆ. ಒಂದು ಪ್ರಶ್ನೆ ಬರುತ್ತೆ, ಶಬ್ದ ಮತ್ತು ಅರ್ಥಗಳು ಯಾವಾಗಲೂ ಒಟ್ಟಿಗೆ ಇದ್ದೇ ಇರ್ತಾವಲ್ವಾ, ಇರಬೇಕಲ್ವೇ ಅಂತ ಪ್ರಶ್ನೆ ಮಾಡಿದರೆ ಒಂದು ದೃಷ್ಟಿಯಿಂದ ಅದು ಹೌದು. ಶಬ್ದಾರ್ಥಗಳು ಯಾವಾಗಲೂ ಒಟ್ಟಿಗೆ ಇರುತ್ತೆ, ಅವುಗಳನ್ನು ನಾವು ದೂರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರವಾಗಿ ಕಾಳಿದಾಸ ವಾಗರ್ಥವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಎಂಬುದಾಗಿ ರಘುವಂಶದ ಆರಂಭದ ಶ್ಲೋಕದಲ್ಲಿ ಹೇಳ್ತಾರೆ. ಪಾರ್ವತಿ ಪರಮೇಶ್ವರರು ಯಾವಾಗಲೂ ಒಟ್ಟಿಗೆ ಇರ್ತಾರೆ. ಹೇಗೆ ಒಟ್ಟಿಗೆ ಇರ್ತಾರೆ ಅಂತ ಹೇಳಿದರೆ, ಶಬ್ದ ಮತ್ತು ಅರ್ಥಗಳು ಇರುವ ರೀತಿಯಲ್ಲಿ ವಾಗರ್ಥವಿವ ಸಂಪೃಕ್ತವು. ಈ ರೀತಿಯಲ್ಲಿ ಯಾವಾಗಲೂ ಒಟ್ಟಿಗೆ ಇರತಕ್ಕಂಥ ಪಾರ್ವತಿ ಪರಮೇಶ್ವರರನ್ನು ನಾನು ನಮಸ್ಕರಿಸ್ತೇನೆ. ಅಂದರೆ ಏನು ಹೇಳಿದ ಹಾಗಾಯಿತು, ಶಬ್ದ ಮತ್ತು ಅರ್ಥಗಳು
ಯಾವಾಗಲೂ ಒಟ್ಟಿಗೆ ಇರುತ್ತೆ. ಹೌದು, ಸಹಜ, ಇದು ಇರಬೇಕಾದ ಸ್ಥಿತಿ ಇದು. ಆದರೆ ಏನಾಗಿದೆ ಅಂತ ಹೇಳಿದರೆ, ಬೇರೆ ಬೇರೆ ಕಾರಣಗಳಿಂದಾಗಿ, ಕಾರಣ ಅಂತ ಹೇಳ್ತಾರೆ, ಬೇರೆ ಬೇರೆ ಕಾರಣಗಳಿರುತ್ತೆ. ಶಬ್ದ ತನ್ನ ಅರ್ಥವನ್ನು ಬಿಟ್ಟು ಬೇರೆ ಯಾವುದೋ ಒಂದು ಅರ್ಥವನ್ನು ಪಡ್ಕೊಂಡು ಬಿಡುತ್ತೆ. ಮೂಲ ಅರ್ಥವನ್ನು ಬಿಡ್ಕೊಂಡು ಬೇರೆ ಯಾವುದೋ ಒಂದು ಅರ್ಥವನ್ನು ಪಡ್ಕೊಂಡು ಬಿಡುತ್ತೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಸರಳವಾಗಿ ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದರೆ, ತಮಾಷೆ ಅಂತಲೂ ಅಂದ್ಕೊಳ್ಬಹುದು. ಗುರು ಎಂಬತಕ್ಕಂಥ ಒಂದು ಶಬ್ದ ಇದೆ, ತುಂಬ ಗೌರವವನ್ನು ಸೂಚಿಸಲಿಕ್ಕೆ ಬಳಸ್ತಕ್ಕಂಥ ಒಂದು ಶಬ್ದ. ಅಂಧಕಾರವನ್ನು ಯಾರು ದೂರ ಮಾಡುತ್ತಾನೋ ಅವನು ಗುರು ಎಂಬತಕ್ಕಂಥ ಅರ್ಥ ಅದಕ್ಕಿದೆ. ಇವತ್ತಿನ ಭಾಷೆಯಲ್ಲಿ ಏನು ಗುರು ಅಂತ ಹೇಳಿದರೆ ಅದು ಯಾವುದೋ ಅರ್ಥ ನಮಗೆ ಬಂದ್ಬಿಡುತ್ತೆ. ಅಂದರೆ ಕಾಲದ ಪ್ರವಾಹದಲ್ಲಿ ಶಬ್ದ ಬೇರೆ ಒಂದು ಅರ್ಥವನ್ನು ಪಡ್ಕೊಂಡು ಬಿಡುತ್ತೆ. ಈ ರೀತಿ ಇರಲಿ, ಒಟ್ಟಿನಲ್ಲಿ ಹೇಗೆ ಆಗಲಿ, ಶಬ್ದ ಮತ್ತು ಅರ್ಥಗಳು ಜೊತೆಯಲ್ಲಿ ಇರ್ತವೆ ಎಂತಕ್ಕಂಥದ್ದು ಸಹಜವೇ. ಹೀಗೆ ಒಟ್ಟಿನಲ್ಲಿ ಇರಬೇಕು, ಹಾಗೆ ಇರುವಿಕೆ ಎಂತಕ್ಕಂಥದ್ದೇ ವಸ್ತುತಃ ಸಾಹಿತ್ಯ. ಈ ಬಗೆಯ ಸಾಹಿತ್ಯ ಅದರ ಹೊರಗಿನ ರೂಪ ಯಾವುದೇ ಆಗಿರಬಹುದು, ಗದ್ಯವಾಗಿರಬಹುದು, ಪದ್ಯವಾಗಿರಬಹುದು, ಚಂಪುವಾಗಿರಬಹುದು, ಮತ್ತೊಂದು ರೂಪವಾಗಿರಬಹುದು, ಹಳೆಗನ್ನಡದ ಮಹಾಕಾವ್ಯವಾಗಿರಬಹುದು, ಅಥವಾ ಅತ್ಯಾಧುನಿಕವಾದಂತಹ ಒಂದು ಚುಟುಕ ಆಗಿರಬಹುದು. ದುಂಡಿರಾಜರ ಪದ್ಯಗಳಿರ್ತಾರೆ, ಅಂತಹ ಪದ್ಯಗಳು ಅಕಸ್ಮಾತ್ ಇರಬಹುದು. ಆದರೆ ಅದರ ಪರಿಮಾಣ ದೊಡ್ಡದಿರಬಹುದು ಅಥವಾ ಸಣ್ಣದಿರಬಹುದು. ಅದರ ಒಟ್ಟಿನಲ್ಲಿ ಅದರಲ್ಲಿ ಈ ಬಗೆಯ ಸಾಹಿತ್ಯ ಇದೆಯೋ, ಶಬ್ದ ಮತ್ತು ಅರ್ಥಗಳ ಸಹ ಅವಸ್ಥಿತಿ ಇದೆಯೋ, ಇದೆ ಅಂತಾದರೆ ಅದು ಸಾಹಿತ್ಯ ಅಂತ ಅನಿಸ್ಕೊಳ್ಳುತ್ತೆ. ಅದರ ಪರಿಮಾಣ ಅದು ಎಷ್ಟು ದೊಡ್ಡದು ಎಷ್ಟು ಸಣ್ಣದು ಎಂತಕ್ಕಂಥದ್ದು ಸಂಬಂಧವೇ ಇಲ್ಲ. ಇಂಥ ಒಂದು ಸಾಹಿತ್ಯ ನಮಗೆ ಯಾವಾಗಲೂ ಬೇಕು. ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಸಾಹಿತ್ಯ ಸಂಗೀತ ಕಲಾ ವಿಹೀನ ಸಾಕ್ಷಾತ್ ಪಶು ಪುಚ್ಛ ವಿಷಾಣಹೀನ. ಸಾಹಿತ್ಯ, ಸಂಗೀತ, ಕಲೆ ಇತ್ಯಾದಿಗಳು ಏನಿದೆ, ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಅತ್ಯಂತ ಅನಿವಾರ್ಯವಾಗಿ ಇರಬೇಕಾದಂತಹ ಒಂದು ಅಂಶ. ಇದಿಲ್ಲ ಅಂತಾದರೆ ಅವನು ಪಶುವಿಗೆ ಸಮಾನ. ಅಂದರೆ ನಮ್ಮ ಪಶುತ್ವವನ್ನು ನಾವು ಕಳ್ಕೊಳ್ಬೇಕು. ನ್ಯೂನಾತಿನ್ಯೂನ ಕೊನೆಯ ಪಕ್ಷ ಮನುಷ್ಯತ್ವಕಾರ ಬಂದು ತಲುಪಬೇಕು. ಮುಂದಿನ ಹೆಚ್ಚವಾಗಿ ಸಾಧ್ಯವಾದರೆ ನಾವು ದೇವತ್ವವನ್ನು ತಲುಪಬೇಕು. ಆದ್ದರಿಂದ ಮೃಗತ್ವದಿಂದ, ಪಶುತ್ವದಿಂದ ಮನುಷ್ಯತ್ವದ ಕಡೆಗೆ ನಮ್ಮನ್ನು ಕೊಂಡು ಹೋಗ್ತಕ್ಕಂಥದ್ದು ಸಾಹಿತ್ಯ. ಇದಕ್ಕೋಸ್ಕರವಾಗಿ ಈ ಸಾಹಿತ್ಯವನ್ನು ನಾವು ಖಂಡಿತವಾಗಿಯೂ ಮೆಚ್ಚಿಕೊಳ್ಳಬೇಕು, ಅದನ್ನು ಬಳಸಬೇಕು. ಹಾಗಿದ್ರೆ ಇಂಥ ಸಾಹಿತ್ಯದಲ್ಲಿ ನಮಗೆ ಪುರಾತನವಾದದ್ದು ಇದೆ, ಆಧುನಿಕವಾದದ್ದು ಇದೆ. ನಾವು ಯಾವುದನ್ನು ಸಾಹಿತ್ಯ ಅಂತ ನೆಚ್ಚಿಕೊಳ್ಳಬೇಕು ಅಂತ ಪ್ರಶ್ನೆ ಮಾಡಿದರೆ, ಇದಕ್ಕೂ ಆಗಿನ ಕಾಲದಲ್ಲೇ ಕಾಳಿದಾಸ ಉತ್ತರ ಕೊಟ್ಟಿದ್ದ, ಪುರಾಣ ಮಿಥ್ಯೇವ ನ ಸಾಧು ಸರ್ವಂ ನಚಾಪಿ ಕಾವ್ಯಂ ನವಮಿತ್ಯವದ್ಯಂ. ನಮ್ಮ ಹಿಂದಿನ ಕಾವ್ಯಗಳು, ಮಹಾಕಾವ್ಯಗಳು ಅದ್ಭುತವಾದದ್ದು ಎಲ್ಲವೂ ಸರಿ, ಆದರೆ ಅದೇ ಸರ್ವಶ್ರೇಷ್ಠ ಅಂತ ನಾವು ತಿಳ್ಕೊಳ್ಬೇಕಾಗಿಲ್ಲ. ಹಳೆಯದ್ದು ಎಂಬ ಕಾರಣಕ್ಕಾಗಿ ಅದು ಶ್ರೇಷ್ಠ ಅಂತ ಬೆಳೆಸಬೇಕಾಗಿಲ್ಲ. ಯಾವುದೋ ಒಂದು ಹೊಸದಾಗಿ ಬರುತ್ತೆ, ಅದು ಹೊಸದಾಗಿದೆ, ಅದಕ್ಕೋಸ್ಕರವಾಗಿ ಅದು ಶ್ರೇಷ್ಠವಲ್ಲ. ನಮ್ಮಲ್ಲಿ ಹಿರಿಯರು ಯಾವಾಗಲೂ ಹೇಳ್ತಾ ಇರ್ತಾರೆ, ನಾವು ಕೇಳ್ತಾ ಇರ್ತೀವಿ, ನಮ್ಮ ಕಾಲದಲ್ಲಿ ಹಾಗಿತ್ತು, ನಮ್ಮ ಕಾಲದಲ್ಲಿ ಸಾಹಿತ್ಯ ಅಂದರೆ ಅದು ಅಷ್ಟು ಗಾಂಭೀರ್ಯ ಇತ್ತು, ಹಾಗೆ ಹೇಗೆ, ಇವತ್ತು ಸಾಹಿತ್ಯ ಅಂತ ಹೇಳಿದರೆ ತುಂಬ ಇದಾಗಿದೆ, ಇದೆಲ್ಲ ಹೇಳ್ತಾರೆ. ಇದೆಲ್ಲ ಹೌದು, ಇಲ್ಲ ನಾನು ಹೇಳೋದಿಲ್ಲ. ಆದರೆ ಸಂಸ್ಕೃತಜ್ಞರು ಅಥವಾ ನಮ್ಮ ಅಲಂಕಾರಿಕರು ಹೇಳ್ತಕ್ಕಂಥದ್ದು, ಅದು ಹಳೆಯದಾಗಿದೆ ಅಥವಾ ಹೊಸದಾಗಿದೆ ಎಂಬುದು ಮಾತ್ರ ನಿರ್ಣಾಯಕವಾದ ಅಂಶ ಅಲ್ಲ. ಅಲ್ಲಿ ಸತ್ವ ಎಷ್ಟಿದೆ, ಬೆಲೆ ಎಷ್ಟಿದೆ, ವಾಗರ್ಥಗಳ ಸಂಬಂಧ ಎಷ್ಟರ ಮಟ್ಟಿಗಿದೆ, ಅಷ್ಟು ಇದ್ದರೆ ಅದು ಅತ್ಯಂತ ಹೊಸದಾದರೂ ಕೂಡ ಇವತ್ತು ರಚಿತವಾದ ಒಂದು ಅದ್ಭುತವಾದ ಪದ್ಯವೂ ಕೂಡ ಶ್ರೇಷ್ಠ ಕಾವ್ಯವಾಗಬಹುದು. ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಇನ್ನು ಈ ಸಾಹಿತ್ಯ ಅನ್ನುವುದೇ ಒಂದು ದೃಷ್ಟಿಗೆ ಕಾವ್ಯ ಅಂತ ಹೇಳಲ್ಪಡುತ್ತೆ. ಆದರೆ ಕನ್ನಡದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಕನ್ನಡದಲ್ಲಿ ಕಾವ್ಯ ಎನ್ನುವ ಶಬ್ದ ಸಾಮಾನ್ಯವಾಗಿ
ಕವಿತೆ ಎಂಬ ಅರ್ಥದಲ್ಲಿ ಬಳಕೆ ಆಗುತ್ತೆ ಕನ್ನಡದಲ್ಲಿ. ಆದರೆ ವಸ್ತುತಃ ಸಂಸ್ಕೃತ ಸಾಹಿತ್ಯದಲ್ಲಿ ಹಾಗಿಲ್ಲ. ಕಾವ್ಯ ಅಂತ ಹೇಳಿದರೆ ಅಲ್ಲಿ ಗದ್ಯವೂ ಬಂತು, ಪದ್ಯವೂ ಬಂತು, ಪ್ರತಿಯೊಂದು ಬಂತು. ಹೇಗೆ ಇಲ್ಲಿ ತೊಂದರೆ ಇಲ್ಲ. ಈ ರೀತಿ ಒಂದು ಕಾವ್ಯದ ನಿರ್ಮಿತಿಯನ್ನು ಕವಿ ಯಾಕೆ ಮಾಡ್ತಾನೆ ಅಂತ ಹೇಳಿದರೆ ಬಹಳ ಕಾರಣಗಳು. ಕಾವ್ಯದ ಪ್ರಯೋಗವನ್ನು ತುಂಬ ಹೇಳ್ತಾರೆ. ಅದಕ್ಕಿಂತಲೂ ನನಗಂತೂ ಮೆಚ್ಚುಗೆ ಆಗ್ತಕ್ಕಂಥದ್ದು ಅಂತ ಹೇಳಿದರೆ, ಏನನ್ನೇ ಮಾಡಿದರೂ ಕೂಡ ಅದನ್ನು ಸ್ವಾಂತ ಸುಖಾಯ, ತನ್ನ ಸಂತೋಷಕ್ಕಾಗಿ ಕವಿ ಅಂಥದ್ದನ್ನು ಮಾಡಿಕೊಳ್ತಾನೆ. ಸಾಹಿತ್ಯಕಾರ ಅದನ್ನು ನಿರ್ಮಾಣ ಮಾಡಿಕೊಳ್ತಾನೆ. ಮಾಡಬೇಕು ಅಂದರೆ ಬೇರೆ ಹೊರಗಿನ ಒಂದು ಅಪೇಕ್ಷೆ ಇಟ್ಟುಕೊಂಡು ನನ್ನನ್ನು ಯಾರೋ ಸನ್ಮಾನ ಮಾಡಲಿ, ನನ್ನನ್ನು ಯಾರೋ ಗುರುತಿಸಲಿ, ನನ್ನ 1000 ಪುಸ್ತಕಗಳು ಮಾರಾಟ ಮಾಡಲಿ ಎಂಬ ದೃಷ್ಟಿಯಿಂದ ಸಾಹಿತ್ಯದ ರಚನೆಯನ್ನು ನಿಜವಾದ ಸಾಹಿತಿ ಮಾಡುವುದಿಲ್ಲ. ಅವನು ಮಾಡ್ತಕ್ಕಂಥದ್ದು ಸ್ವಂತ ಸುಖಾಯ, ತನ್ನ ಸಂತೋಷಕ್ಕಾಗಿ ಮಾಡಿಕೊಳ್ತಾರೆ. ಹಾಗೆ ಸಹೃದಯನಾದವನು, ಕಾವ್ಯದ ವ್ಯಾಸಂಗ ಮಾಡತಕ್ಕಂಥವನು ಕೂಡ ಸ್ವಂತ ಸುಖಾಯ, ತನ್ನ ಸುಖಕ್ಕೋಸ್ಕರವಾಗಿ ಅವನು ಸಾಹಿತ್ಯದ ವ್ಯಾಸಂಗವನ್ನು ಮಾಡಬೇಕಾಗುತ್ತೆ. ಇನ್ನು ಮುಂದೆ ಈ ರೀತಿ ಒಂದು ಸಾಹಿತ್ಯ ಅಂತ ಏನಿದೆ, ಇಂಥ ಸಾಹಿತ್ಯದಿಂದ ನಮ್ಮ ಸಮಾಜಕ್ಕೆ ಏನು ಪ್ರಯೋಜನ? ಸಾಹಿತ್ಯ ಮತ್ತು ಸಮಾಜ ಅಂತ ವಿಷಯ ಇದೆ. ಸಾಹಿತ್ಯ ಶಬ್ದಾರ್ಥಗಳ ಸಾಂಗತ್ಯ ಅದು ಇದು ಅಂತೆಲ್ಲ ನೀವು ಹೇಳಿದರೆ, ಇದಕ್ಕೂ ಮತ್ತು ಸಮಾಜಕ್ಕೂ ಏನು ಸಂಬಂಧ ಅಂತ ಮುಂದಿನ ಪ್ರಶ್ನೆ ಬರುತ್ತೆ. ಇದಕ್ಕೆ ಉತ್ತರ ಅಂತ ಹೇಳಿದರೆ, ಸಮಾಜ ಎಂತಕ್ಕಂಥದ್ದು ನಾವೇ, ನಮ್ಮ ನಿಮ್ಮ ಎಲ್ಲರ ಒಂದು ಸಮೂಹ ಸೇರಿ ಇದಕ್ಕೆ ಸಮಾಜ ಅಂತ ಕರೆಯುವುದು. ಈ ಸಮಾಜದಲ್ಲಿ ನಮ್ಮ ಸಂವೇದನೆಗಳು ಹೇಗಿರುತ್ತೆ? ಈ ಸಾಹಿತ್ಯ ಎಂತಕ್ಕಂಥದ್ದು ನಮ್ಮ ಸಂವೇದನೆಗಳನ್ನು ಇನ್ನಷ್ಟು ಚೆನ್ನಾಗಿ ಮಾಡುತ್ತೆ, ನಮ್ಮನ್ನು ಸಂವೇದನಶೀಲರನ್ನಾಗಿ ಮಾಡುತ್ತೆ. ಸಾಹಿತ್ಯದಿಂದಾಗಿ ಸಂವೇದನೆ ಹೆಚ್ಚುತ್ತೆ. ಇನ್ನೊಂದು ದೃಷ್ಟಿಯಿಂದ ಹೇಳಿದರೆ ಸಂವೇದನೆಗಳಿಂದಾಗಿ ಸಾಹಿತ್ಯದ ನಿರ್ಮಾಣ ಆಗುತ್ತೆ. ನಾವು ಒಂದು ಉದಾಹರಣೆ ತೆಗೆದುಕೊಳ್ಬಹುದು. ನಮಗೆಲ್ಲ ಗೊತ್ತಿದೆ, ವಾಲ್ಮೀಕಿ ಮಹರ್ಷಿ ರಾಮಾಯಣವನ್ನು ಬರೆದ. ರಾಮಾಯಣದ ನಿರ್ಮಾಣ ಹೇಗಾಯಿತು ಕಥೆ ನಮಗೂ ಗೊತ್ತಿದೆ. ತಮಸಾ ನದಿಗೆ ಅವನು ಸ್ನಾನ ಮಾಡಲಿಕ್ಕೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕ್ರೌಂಚ ಮಿಥುನವನ್ನು ನೋಡಿದ ಅವನು. ಆಗ ಒಬ್ಬ ಬೇಡ ಬಂದು ಒಂದು ಕ್ರೌಂಚ ಪಕ್ಷಿಯ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ. ಆ ಕ್ರೌಂಚ ಪಕ್ಷಿ ಬಿದ್ದು ಸತ್ತು ಹೋಯಿತು. ಕ್ರೌಂಚಿ ಏನಿದೆ ಅದು ದುಃಖದಿಂದ ರೋದನ ಮಾಡಿತು. ಅದನ್ನು ನೋಡಿದಾಗ ವಾಲ್ಮೀಕಿಯ ಅಂತರಂಗ ದ್ರವಿತವಾಯಿತು. ಶೋಕ ಶ್ಲೋಕತ್ವಮಾಗತಃ, ಆನಂದವರ್ಧನ ಬರೀತಾನೆ. ವಾಲ್ಮೀಕಿಯ ಅಂತರಂಗದಲ್ಲಿ ಯಾವ ಶೋಕ ಇತ್ತು, ಸಂವೇದನೆ ಇತ್ತು, ಅದು ಶ್ಲೋಕ ರೂಪದಲ್ಲಿ ಹೊರಗೆ ಬಂತು. ಅದೇ ರಾಮಾಯಣಕ್ಕೆ ಮೂಲವಾದ ಪದ್ಯ ಆಯಿತು. ಇದು ನಮಗೆ ಗೊತ್ತಿದೆ. ಅಂದರೆ ಸಂವೇದನೆಯಿಂದಾಗಿ ಒಂದು ಸಾಹಿತ್ಯದ ನಿರ್ಮಾಣವಾಯಿತು. ಹೀಗೆ ಸಂವೇದನೆಯಿಂದಾಗಿ ಸಾಹಿತ್ಯ, ಸಾಹಿತ್ಯದಿಂದಾಗಿ ಸಂವೇದನೆ, ಇದೆಲ್ಲ ನಡೀತಕ್ಕಂಥ ಒಂದು ಪ್ರಕ್ರಿಯೆ. ಇನ್ನು ಕೊನೆಯದಾಗಿ ಒಂದು ವಿಷಯ ಹೇಳಬೇಕು ಅಂತ ಹೇಳಿದರೆ, ಸಂವೇದನೆಯ ಬಗ್ಗೆ ನಾನು ಯಾಕೆ ಇಷ್ಟೊಂದು ಹೇಳಿದೆ ಅಂತ ಹೇಳಿದರೆ, ಇವತ್ತು ದಿನ ಕಳೆದಂತೆ ಮನುಷ್ಯರಲ್ಲಿ ಸಂವೇದನೆಗಳು ಕಡಿಮೆ ಆಗ್ತಾ ಇದೆ. ಯಾವುದು ಇರಬೇಕಾಗಿತ್ತೋ ಅದು ಕಡಿಮೆ ಆಗ್ತಾ ಇದೆ. ಇವತ್ತಿನ ಅತ್ಯಂತ ಪ್ರಬಲವಾದ ಒಂದು ಮಾಧ್ಯಮ ನಮ್ಮ ಸಾಧನ, ನಮ್ಮ ಕೈಯಲ್ಲಿ ಫೋನ್ ಯಾವಾಗಲೂ ಇರುತ್ತೆ, ಮೊಬೈಲ್ ಫೋನ್ ನಾವು ನೋಡ್ತಾ ಇರ್ತೇವೆ. ಆದರೆ ಬೇಕಾದ್ದು ಬೇಡದಿದ್ದು ಅನೇಕ ವಿಷಯಗಳು ಬರ್ತಾ ಇರುತ್ತೆ. ನಾವು ನೋಡ್ತೇವೆ, ಎಲ್ಲೋ ಒಂದು ಕಡೆ ಅಪಘಾತ ಆಯಿತು. ಅಪಘಾತ ಆದ ಸಂದರ್ಭದಲ್ಲೂ ಕೂಡ ಪಕ್ಕಕ್ಕೆ ಹೋದ ವ್ಯಕ್ತಿ ಅವನನ್ನು ಹೋಗಿ ಎತ್ತುವುದರ ಬದಲು ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾನೆ. ಇದನ್ನು ನಾವು ನೋಡಿದ್ದೇವೆ, ನಮ್ಗೆ ಅನುಭವಕ್ಕೆ ಬರುತ್ತೆ. ಆದರೆ ನಮ್ಮ ಸಂವೇದನೆ ಎಲ್ಲಿ ತನಕ ಬಂದಿದೆ? ಇದಕ್ಕೆ ಹೇಳೋದು, ಸಂವೇದನೆ ಎಂಬತಕ್ಕಂಥದ್ದು ನಮಗೆ ಕಡಿಮೆ ಆಗ್ತಾ ಇದೆ. ಸೊ ಇದನ್ನು ಹೆಚ್ಚು ಮಾಡೋ ತನಕ ನಮ್ಮ ಸಂವೇದನೆಗಳು ಹೆಚ್ಚಾಗಬೇಕು. ಅದರ ಮುಖಾಂತರ ಸಾಹಿತ್ಯದ ನಿರ್ಮಾಣವಾಗಬೇಕು. ಅದರಿಂದಾಗಿ ನಮಗೆ ಸ್ವಾಂತ ಸುಖ ಸಿಗಬೇಕು. ಅತಃ ಇಂದು ಕೊನೆಯ ದೃಷ್ಟಿಯಿಂದ ಹೇಳಿದ್ರೆ, ಸಾಹಿತ್ಯದ ಮುಖ್ಯ ಪ್ರಯೋಜನ, ಎಲ್ಲದಕ್ಕಿಂತ ಹೆಚ್ಚಿನ ಪ್ರಯೋಜನ ಅಂತ ಹೇಳಿದರೆ ಸ್ವಾಂತ ಸುಖ. ಆ ಶಬ್ದವು ವಿಶಿಷ್ಟವಾಗಿದೆ. ಸ್ವ ಅಂತಃ, ತಮ್ಮ ಒಳಗೆ ಇರ್ತಕ್ಕಂಥದ್ದೇ ಸುಖ. ಇವತ್ತೇನಾಗಿದೆ ಅಂತ ಹೇಳಿದರೆ, ನಾವೆಲ್ಲರೂ ಭ್ರಮಿಸ್ತಾ ಇದ್ದೇವೆ. ಸುಖ ಎಂಬತಕ್ಕಂಥದ್ದು ಹೊರಗಿದೆ, ಹೊರಗಿನ ಜಗತ್ತಿನಲ್ಲಿ ಸುಖ ಇದೆ ಅಂತ ಹೇಳಿಕೊಂಡು ನಾವು ಸುಖವನ್ನು ಹುಡುಕುತ್ತಾ 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 ಹೋಗ್ತಾ ಇರ್ತೇವೆ. ನಮ್ಮದು ಪ್ರಯಾಣ ನಡೀತಾ ಇರುತ್ತೆ, ಸುಖ ಸಿಗೋದಿಲ್ಲ. ಇಂಥ ಸುಖ ನಮಗೆ ಬೇಕು ಅಂತಾದರೆ ನಾವು ಅಂತರಂಗದ ಅವಲೋಕನ ಮಾಡಿಕೊಳ್ಬೇಕು. ಅದಕ್ಕೆ ನಮಗೆ ಸಾಹಿತ್ಯ ಅತ್ಯಂತ ಸಹಾಯವನ್ನು ಮಾಡುತ್ತೆ.
ಸಮಾಜದ ಯಾವುದೇ ವರ್ಗದ ಜನ ಇರಬಹುದು, ಪ್ರತಿಯೊಬ್ಬರಿಗೂ ಸಾಹಿತ್ಯ ಇರ್ತಕ್ಕಂಥ ಸಹಾಯ ಮಾಡುತ್ತೆ. ಕೊನೆಯದಾಗಿ ಒಂದು ಅಂಶ, ಸಹಭಾವ ಸಾಹಿತ್ಯಂ ಅಂತ ಹೇಳಿದೆ ನಾನು. ಸಹ ಅವಸ್ಥಿತಿ, ಇದು ಶಬ್ದ ಅರ್ಥಗಳು ಒಟ್ಟಿಗೆ ಇರ್ತಕ್ಕಂಥದ್ದು ಒಂದು ಅರ್ಥ. ನಾವು ಇನ್ನೊಂದು ಅರ್ಥವನ್ನು ತಗೊಳ್ಬಹುದು. ಆ ಶಬ್ದ ಅರ್ಥಗಳ ಅನ್ನೋದನ್ನು ಬಿಟ್ಟು ನಮ್ಮೆಲ್ಲರ ಒಟ್ಟು ಸಹ ಅವಸ್ಥಿತಿ, ಒಟ್ಟಿಗೆ ಇರುವುದು, ಸಮೂಹದಲ್ಲಿರುವುದು, ಇದು ಇವತ್ತು ಅತ್ಯಂತ ಮುಖ್ಯವಾಗಿ ಬೇಕಾದಂತಹ ಒಂದು ಅಂಶ. ನಿಮಗೆ ಗೊತ್ತಿದೆ, ಪ್ರತಿದಿನ ನೋಡ್ತಾ ಇದ್ದೇವೆ ನಾವು, ಯಾವುದ್ಯಾವುದೋ ಅತ್ಯಂತ ಕ್ಷುಲ್ಲಕವಾದ ಕಾರಣಗಳನ್ನು ಹಿಡ್ಕೊಂಡು ನಾವು ಪರಸ್ಪರ ಕಟ್ಟಿ ಮೆಸಿತಾ ಇರ್ತೇವೆ. ಅವನು ಮಾಡಿದ್ದು ಸರಿ ಇಲ್ಲ, ಇವನು ಮಾಡಿದ್ದು ಸರಿ ಇಲ್ಲ, ಅದು ತಪ್ಪು ಇದು ತಪ್ಪು ಅಂತ ಹೇಳ್ಕೊಂಡು ನಾವು ಪರಸ್ಪರ ಯಾವಾಗಲೂ ಕಲಹ ಮಾಡ್ತಾ ಇರ್ತೇವೆ. ಈ ಭಾವನೆ ದೂರ ಆಗಬೇಕು. ನಾವು ಆನಂದವಾಗಿ ಸಹ ಬಾಳುವರಿಯನ್ನು ನಡೆಸಬೇಕು. ಈ ಬಗೆಯ ಚಿಂತನೆಯನ್ನು ಸಾಹಿತ್ಯ ನಮ್ಮಲ್ಲಿ ತಂದು ಕೊಡಬೇಕು, ತಂದು ಕೊಡುತ್ತೆ. ಅದಕ್ಕೋಸ್ಕರವಾಗಿ ನಾವು ಗಂಭೀರವಾಗಿ ಸಾಹಿತ್ಯದ ರಚನೆಯನ್ನು, ಸಾಹಿತ್ಯದ ಅಧ್ಯಯನವನ್ನು, ಸಾಹಿತ್ಯದ ಆರಾಧನೆಯನ್ನು ನಾವು ಮಾಡಬೇಕು. ಇದರ ಅವಶ್ಯಕತೆ ಎಲ್ಲಕ್ಕಿಂತಲೂ ಇವತ್ತು ತುಂಬ ಹೆಚ್ಚಾಗಿದೆ. ನಾನು ಮೊದಲೇ ಹೇಳಿದ ಹಾಗೆ ನಾನು ದೀರ್ಘವಾಗಿ ಮಾತಾಡೋದಿಲ್ಲ, ಇಷ್ಟೇ ಮಾತುಗಳನ್ನಾಡಿ ವಿರಮಿಸ್ತೇನೆ. ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ವಿಶೇಷ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ನಮೋ ನಮಃ. ಜೈ ಕರ್ನಾಟಕ.